ಅಮ್ಮ ಅವರು ಈಗ ಹೇಳಿದ್ರಿ ನೀವು ಅವರು ಬಂದು ನಮಗೆ ಒತ್ತಾಯಪೂರ್ವಕವಾಗಿ ಈಗ ಹೇಳಿಸಿದ್ರು ಅಂತ. ಹೌದು. ನಿಜವಾಗ್ಲೂ ಹೇಳಿಸಿದ್ರಾ? ಹೌದು, ಹೇಳಿಸಿದ್ರು. ನನಗೆ ಈ ರೀತಿಯಲ್ಲಿ ಆಗುತ್ತೆ ಅನ್ನೋದು, ನನಗೆ ಈ ಪ್ರಪಕಂಡ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ. ಇಷ್ಟೊಂದು ದೊಡ್ಡ ಒಂದು ಇದಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾದ್ರೆ ಈ ನೀವು ಹೇಳಿದ್ರೆ ಗಿರೀಶ್ ಮಟ್ಟಣ್ಣನವರವರೆಲ್ಲ ಬಂದು ನನ್ನನ್ನು... ಹೌದು, ನನಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವಾಗ ನಿಮ್ಮನ್ನು ಮೀಟ್ ಆಗಿದ್ದು ಯಾವಾಗ ಅವರು ಮೀಟ್ ಆಗಿದ್ದು ಹೈಕರುನಾಡು ಇದು ಬಂದ ಮೇಲೆ 1 ತಿಂಗಳ 2 ತಿಂಗಳಾದ್ಮೇಲೆ ನನ್ನನ್ನು ಮೀಟ್ ಆಗಿದ್ರು. ಒಬ್ಬರೇ ಮೀಟ್ ಆದ್ರ ಎಷ್ಟು ಜನ ಇದ್ರು? ಇಲ್ಲ, ಒಬ್ಬರೇ ಬಂದು ಮೀಟ್ ಆಗಿರೋದು. ಏನು ಹೇಳಿದ್ರು? ಆಯ್ತು, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳಿದ್ರು. ನಿಮ್ಮ ಮಗಳು ಅಸ್ತಿತ್ವನೇ ಇಲ್ಲ ಅಂತ ಈಗ ಹೇಳಿದ್ರಿ ನೀವು, ಅಂದ್ರೆ ನಿಮ್ಮ ಅನನ್ಯ ಭಟ್ ಅನ್ನೋ ಅಸ್ತಿತ್ವನೇ ಇಲ್ಲ ಅಂತ. ಹಾಗೆ ಹೇಳೋದಕ್ಕೆ ಅವರೇ ಹೇಳ್ಕೊಟ್ಟಿದ್ದ? ಹೌದು, ಅವರೇ ಹೇಳಿಕೊಟ್ರು. ಎಷ್ಟು ಹಣ ಯಾವುದು ಕೊಡ್ಲಿಲ್ಲ. ಅದನ್ನ ನಾನು ಸುಮ್ಮನೆ ಇದು ಮಾಡಬಾರ್ದು. ಒಬ್ಬರ ಮೇಲೆ ತೀರಾ ಅಪಪ್ರಚಾರ ಅಥವಾ ಆರೋಪ ನಾನು ಮಾಡಿದ್ರಲ್ಲಿ ಯಾರು ಹಣದ ವಿಷಯ ಏನಿಲ್ಲ. ಇಲ್ಲ. ಬೇರೆ ಅದಾದ್ಮೇಲೆ ಎಷ್ಟು ಸಲ ಅವರನ್ನ ಭೇಟಿ ಮಾಡಿದ್ದೀರಿ? ನಾನು ಮಾಡಿರೋದು 1 ಸಲ. ಆಮೇಲೆ ಇದಕ್ಕೆ ಹೋಗ್ಬೇಕಾಗಿದ್ರೆ, ಡೆಲ್ಲಿಗೆ ಹೋಗ್ಬೇಕಾಗಿದ್ರೆ ಡೆಲ್ಲಿಗೆ ಹೊರಡಿ ಅಂತ ಹೇಳಿದ್ರು, ಆವಾಗ ಹೊರಟಿದ್ದೀನಿ. ನೀವು ಫೋಟೋ ಒಂದು ತೋರಿಸಿದ್ರಿ ಅಮ್ಮ, ಅದು ಫೇಕು ಮೇಡಮ್.